ಮಂಗಳೂರು ಗೋಲಿಬಾರ್ ಪ್ರಕರಣ ಇಡೀ ದೇಶಾದ್ಯಂತ ಸುದ್ದಿ ಮತ್ತು ಸದ್ದನ್ನು ಮಾಡಿದೆ. ಅಲ್ಲದೆ ಮಂಗಳೂರು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಯುಟಿ ಖಾದರ್ ಅವರೇ ಈ ಇಡೀ ಪ್ರಕರಣಕ್ಕೆ ಕಾರಣ ಅಂತೇಳಿ ಬಿಜೆಪಿ ನೇರವಾಗಿ ಆರೋಪ ಮಾಡಿದೆ. ಜೊತೆಗೆ ಸ್ವತಃ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೂಡ ಯುಟಿ ಖಾದರ್ದಲ್ಲೇ ಇಡೀ ಮಂಗಳೂರು ಬೆಂಕಿ ಹಚ್ಚಲಿಕ್ಕೆ ಕಾರಣ ಆಯ್ತು ಅಂತೇಳಿ ಆರೋಪವನ್ನು ಮಾಡಿದ್ದಾರೆ. ಈ ಎಲ್ಲದರ ನಡುವೆ ಇಡೀ ಗೋಲಿಬಾರ್ ಪ್ರಕರಣಕ್ಕೆ ಯುಟಿ ಖಾದರ್ ಕಾರಣವಾ ಅಥವಾ ಬೆಂಕಿ ಹಚ್ಚಲಿಕ್ಕೆ ಯುಟಿ ಖಾದರ್ ಹೇಳಿದ್ರ? ಜೊತೆಗೆ ಈ ಸಂಬಂಧಪಟ್ಟ ಹೇಳಿಕೆಗೆ ಅವರೇನಾದರೂ ವಿಷಾದ ವ್ಯಕ್ತಪಡಿಸ್ತಾರಾ, ಕ್ಷಮೆ ಕೇಳ್ತಾರಾ? ಒಟ್ಟಾರೆ ಪ್ರಕರಣ ಸಂಬಂಧಪಟ್ಟ ಯುಟಿ ಖಾದರ್ ಪಾತ್ರ ಏನು? ಯುಟಿ ಖಾದರ್ ಅವರ ಪ್ರೊವೋಕ್ ಮಾಡಿದ್ರಿಂದಲೇ ಅಲ್ಲಿನ ಯುವಕರು ಬೀದಿಗಿಳಿದ್ರ, ಕಲ್ಲು ಹೊಡೆದ್ರ? ಈ ಎಲ್ಲದರ ಬಗ್ಗೆ ಮಾತನಾಡಲು ಸ್ವತಃ ಯುಟಿ ಖಾದರ್ ಅವರಿದ್ದಾರೆ. ಯುಟಿ ಖಾದರ್ ಅವರೇ ಮಂಗಳೂರು ಬೆಂಕಿ ಹಚ್ಚಲು ಯುಟಿ ಖಾದರ್ ಕಾರಣಕರ್ತರಾದ್ರ? ಖಂಡಿತವಾಗಿಯೂ ಇಲ್ಲ. ನಾನು ಇಷ್ಟವರೆಗೆ ನನ್ನ ಯಾವುದೇ ಇತಿಹಾಸದಲ್ಲಿ ಹಿಂದೆ ನಾನು ಈ ರೀತಿ ಮಾತಾಡಲೂ ಇಲ್ಲ. ಮೊನ್ನೆ ಆದ ಉದ್ದೇಶ ನಾನು ಮಾತಾಡಲಿಲ್ಲ. ಇನ್ನು ಮುಂದಕ್ಕೆ ನನ್ನ ಮಾತು ನಾವು ಹೇಳಲಿಕ್ಕೂ ಇವತ್ತು ಹೋಗೋದಿಲ್ಲ. ಮೊನ್ನೆ ಮಾತಾಡಿ ನೀವು ಕರೆಕ್ಟಾಗಿ ನೀವು ಕೇಳಿದ್ರೆ ಅರ್ಥ ಆಗ್ತದೆ. ನಾನು ಮಾತಾಡೋ ಈ ದೇಶದ ಉದ್ದಗಲಕ್ಕೆ ಅಷ್ಟೊಂದು ಶಾಂತಿಯುತವಾದ ಭಾರತ ಕೆಲವು ಬಹುಶಃ ನಿಮ್ಮ ಮೇಲೆ ಆರೋಪ ಮಾಡಿರೋದು ಈ ರಾಜ್ಯವನ್ನು ಆಳುವಂಥ ಮುಖ್ಯಮಂತ್ರಿಗಳು. ನೀವು ಮಂಗಳೂರಿಗೆ ಬೆಂಕಿ ಹಚ್ತಾರೆ ಅನ್ನೋ ಒಂದು ಮಾತು ಹೇಳಿದ್ರಿಂದಲೇ ಅಲ್ಲಿ ಗಲಾಟೆ ಆಯಿತು ಅಂತ ಹೇಳಿ. ನಾನು ಎಲ್ಲಿಯೂ ಕೂಡ ನೋಡಿ, ಮಾನ್ಯ ಮುಖ್ಯಮಂತ್ರಿಗಳು ಕರೆಕ್ಟಾಗಿ ನಾವು ಹೇಳಿದ ಮಾತನ್ನು ಕೇಳಬೇಕಲ್ಲ, ಕೇಳಿ ಅದಕ್ಕೆ ಉತ್ತರವನ್ನು ಕೊಡಬೇಕು. ನಾನು ಯಾವ ಮಾತನ್ನು ಹೇಳಿದೆ, ಉತ್ತರ ಭಾರತದಲ್ಲಿ ಈ ರೀತಿಯ ಪರಿಸ್ಥಿತಿ ಆಗ್ತಿದೆ, ಇಲ್ಲಿ ಕೂಡ ಏಕಕಾಲದ ನೀವು ಹೇಳದೆ ಕೇಳದೆ NRC ಅನುಷ್ಠಾನ ಮಾಡಿದಲ್ಲಿ ಜನರ ಭಾವನೆಗಳನ್ನು ಇಲ್ಲಿಯೂ ಕೂಡ ಆ ಪರಿಸ್ಥಿತಿ ಬರಬಹುದು ಅಂತೇಳಿ ಜನರ ಭಾವನೆಗಳನ್ನು ನಾನೊಬ್ಬ ಪ್ರತಿನಿಧಿಯಾಗಿ ನಾನು ಇವತ್ತು ಸರ್ಕಾರಕ್ಕೆ ಹೇಳಿದ್ದೇನೆ. ಅದನ್ನು ಹೇಳಿದೆ, ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ಸಲಹೆ ಕೊಡ್ತಾ ಇದ್ದೇನೆ, ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಈ ರೀತಿ ಬರ್ಬೋದು. ಒಬ್ಬ ನಾನು ಜನಪ್ರತಿನಿಧಿಯಾಗಿ ಯುಟಿ ಖಾದರ್ ಈ ಭಾಷಣದಿಂದಲೇ ಅಲ್ಪಸಂಖ್ಯಾತರು ಕಲ್ಲೊಡೆದ್ರು, ಇದು ಸರಿನಾ? ಖಂಡಿತವಾಗಿಯೂ ಇಲ್ಲ. ಯಾರಿಗೂ ನೇರವಾಗಿ ಕಲ್ಲೊಡ್ಲಿಕ್ಕೆ ಅವತ್ತು ಬರಲೂ ಇಲ್ಲ. ತದನಂತರ ದಿವಸದಲ್ಲಿ ಕೂಡ ಅವತ್ತು ಏನು ಕೂಡ ಆಗಲಿಲ್ಲ. ತದನಂತರ ನಾನು ಕೊಪ್ಪಳದಲ್ಲಿದ್ದೆ. ನಂತರ ಮರುದಿವಸ 19ನೇ ತಾರೀಕಿಗೆ ಇವತ್ತು ಬಹುಶಃ ನನ್ನ ಭಾಷಣದ 3 ದಿವಸದ ನಂತರ ಇವತ್ತು ಗಲಾಭೆ ನಮ್ಮ ಪ್ರತಿಭಟನಾಕಾರರು ಬಂದಾಗ ಪರ್ಮಿಷನ್ ಸಿಕ್ಕಲಿಲ್ಲ. ಪೊಲೀಸ್ ಮತ್ತು ಅವರ ಮಧ್ಯೆ ಆ ಒಂದು ಸಂಘರ್ಷ ಉಂಟಾಗಿ ಮತ್ತೆ ಈ ರೀತಿಯೆಲ್ಲ ಪರಿಸ್ಥಿತಿ ಕಲ್ಲೂರಿ ಒಂದು ವಿಚಾರ ಎಲ್ಲ ಇವತ್ತು ಬಂತು. ಕಲ್ಲು ಎಸೆಯು ಸಂಬಂಧಪಟ್ಟಾಗೆ ಕಲ್ಲು ಎಸೆದವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದು ಸರಿ ಅಂತ ಒಪ್ಕೊಂತೀರಾ ಸರ್? ನಾನು ಖಂಡಿತವಾಗಿ ಯಾವುದೇ ಸಮಾಜ ಶಕ್ತಿಗಳಿಗೆ ನಾವು ಬೆಂಬಲ ಕೊಡುವುದಿಲ್ಲ, ಇನ್ನು ಕೊಡಲು ಕೂಡ ಬಾರ್ದು. ಸರ್, ಕಲ್ಲು ಎಸೆದವರೆಲ್ಲ ಸಮಾಜ ಘಾತಕ ಶಕ್ತಿಗಳು ಅಂತ ಒಪ್ಕೊಳ್ತೀರಾ? ಅದನ್ನ ಯಾಕಂತೇಳಿ ಯಾಕಾಗಿ ಕಲ್ಲು ಬಿಸಾಡಿದ್ರು, ಏನು ವಿಚಾರ ಅಂತ ಕೂಡ ಆಗುವಂತ ವಿಚಾರಗಳು ಇವತ್ತು ಪ್ರತಿಭಟನೆ ಮಾಡಲಿಕ್ಕೆ ಭಾರಿ ಏನು ವಿರೋಧ ಇತ್ತು. ಜೊತೆಗೆ ಶಾಂತಿಯುತ ಪ್ರತಿಭಟನೆ ಮಾಡೋದು. ನೀವು ಕಲ್ಲು ಎಸೆದವರ ಪರವಾಗಿದ್ದೀರಾ, ವಿರುದ್ಧವಾಗಿದ್ದೀರಾ ಸರ್? ನೋಡಿ, ನಾವು ಕಲ್ಲು ಎಸೆದವರ ಪರವಾಗಿ ನಾವು ಯಾವಾಗ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ಇವತ್ತೇನಂತ ಹೇಳಿದರೆ, ನಾವು ಹಲವಾರು ಸಂಘ ನೋಡ್ತೇವೆ, ಕೆಲವು ಹೆದರಿಕೆಯಿಂದ ಪೊಲೀಸರು ನಮ್ಮನ್ನು ಬೆನ್ನೆಟ್ಟು ನಮಗೆ ಹೊಡಿತಾರೆ. ಪೊಲೀಸರು ಲಾಠಿ ನಾನು ತಿನ್ಬೇಕಂದ್ರೆ ಪೊಲೀಸನ್ನು ಬೆದರಿಸಲಿಕ್ಕೆ ಬೇಕು. ಇಲ್ಲಿ ಏನಾಗ್ತದೆ, ಪೊಲೀಸರನ್ನ ಬೆದರಿಕೆಗೆ ಒಡ್ಡಲು ಕಲ್ಲು ಎಸೆದಿದ್ದುದನ್ನ ಯುಟಿ ಖಾದರ್ ಅವರು ಸಮರ್ಥನೆ ಮಾಡ್ಕೊಳ್ತಾರೆ. ಅಂದ್ರೆ ಅವರ ರಕ್ಷಣೆಗಾಗಿ ಪೊಲೀಸರಿಗೆ ಕಲ್ಲು ಎಸೆದ್ರು ಅನ್ನೋದು ಯುಟಿ ಖಾದರ್ ಅವರ ವಿಶ್ಲೇಷಣೆ. ನಾನು ಹಾಗೆ ಅಂತ ಹೇಳಿ ನೋಡಿ, ಎಲ್ಲವೂ ಕೂಡ ಆ ರೀತಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಒಂದು ಗುಂಪಲ್ಲಿ ಆಗುವಂಥ ಸಂದರ್ಭ ಆ ರೀತಿ ಆಗಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಕೆಲವರು ಉದ್ದೇಶಪೂರ್ವಕವಾಗಿರ್ಬೇಕಾ ಅಥವಾ ಕೆಲವು ರಕ್ಷಣೆಗ, ಅದು ಸರಿಯಾ ಕಲ್ಲು ಹೊಡೆಯೋದು ಎಷ್ಟು ಮಟ್ಟಿಗೆ ಸರಿ? ಈಗ ಸಮಾಜದಲ್ಲಿ ಶಾಂತಿಯುತವಾದ ಪ್ರತಿಭಟನೆ ಮಾಡಬಹುದು, ತಮ್ಮ ವಿರೋಧವನ್ನ ವ್ಯಕ್ತಪಡಿಸ ಶಾಂತಿಯುತ ಪ್ರತಿಭಟನೆಗೆ ಅವಕಾಶ ಮಾಡಿಕೊಟ್ಟು ಅವರನ್ನು ಅಲ್ಲಿಂದಲೇ ಹೋಗುವಂಥ ಪರಿಸ್ಥಿತಿ ಇವತ್ತು ಈ ರಾಜ್ಯದಲ್ಲಿ ದೇಶದ ವಿವಿಧ ಕಡೆ ಇವತ್ತು ಆಗಿದೆ. 150-300 ಜನ ಅಲ್ಲ, ಲಕ್ಷಾಂತರ ಮಂದಿ ಇವತ್ತು ಈ ರೀತಿಯ ಭಾಗವಹಿಸಿ ಯಾವುದೇ ಒಂದು ಅಡಚಣೆ ಇಲ್ಲದೆ ಮತ್ತೆ ಅವರ ಮನೆಗೆ ತೆರಳಿದ್ದಾರೆ. ಬರೀ 300-400 ಇರುವಂಥ ಪರಿಸ್ಥಿತಿಗೆ ಯಾಕೆ ಹೀಗೆ ಆಯಿತು ಅಂತ ಹೇಳಿ ಇವತ್ತು ನ್ಯಾಯಾಂಗ ತನಿಖೆಯನ್ನು ನಾವು ಇವತ್ತು ಮಾಡಬೇಕು. ಸರ್, ಪೊಲೀಸ್ ಇಲಾಖೆಯಲ್ಲೂ ಕೂಡ ಅಲ್ಪಸಂಖ್ಯಾತರಿದ್ದಾರೆ, ಅವ್ರಿಗೂ ಕೂಡ ಹೆಂಡತಿ ಮಕ್ಕಳಿದ್ದಾರೆ, ಅವ್ರ ಕುಟುಂಬ ಇದ್ದಾರೆ. ಅವರ ರಕ್ಷಣೆನೇ ಯಾರು ಮಾಡೋದು? ನೋಡಿ, ಇಲ್ಲಿ ಪೊಲೀಸರು ಅಲ್ಲಿ ಮಧ್ಯದಲ್ಲಿ ಅಲ್ಲಿ ಅಲ್ಪಸಂಖ್ಯಾತರು ಬಹುಸಂಖ್ಯಾತ ಅಂತ ಪ್ರಶ್ನೆ ಇರ್ತಲ್ಲ. ಇಲ್ಲಿ ಪ್ರೊಟೆಸ್ಟರ್ಸ್ ಆ್ಯಂಡ್ ಪೊಲೀಸ್ ಇದರಲ್ಲಿ ಇದಕ್ಕೆ ಜಾತಿ ಆದದ್ದು ಎಲ್ಲಿಯೂ ಕೂಡ ತರಬೇಡಿ. ಯಾಕೆ ಎಲ್ಲರಿಗೂ ಕೂಡ ಎಲ್ಲರಿಗೂ ಕೂಡ ಬೆಂಬಲ ಇರುವುದಿಲ್ಲ. ಇಲ್ಲಿ ಪ್ರತಿಭಟನಾಕಾರರು ಮತ್ತು ಪೊಲೀಸರಿಗೆ ಆಗುವಂಥ ವಿಚಾರ, ಅದರ ಬಗ್ಗೆ ಮಾತ್ರ ನಾವು ಸೀಮಿತಗೊಳಿಸಬೇಕು ಹೊರತು ನಾವು ಇದೊಂದು ಜಾತಿ ಆಧಾರವಾಗಿ ಧರ್ಮ ಆಧಾರಿತವಾಗಿ ನಾವು ಎಲ್ಲಿಯೂ ಕೂಡ ಇವತ್ತು ಮಿಕ್ಸ್ ಮಾಡಬಾರ್ದು. ಅಲ್ಲಿ ಬಹಳಷ್ಟು ಜನ ಯಾರು ಕೂಡ ಎಲ್ಲರೂ ಕೂಡ ಬೆಂಬಲ ಮಾಡಲಿಕ್ಕೆ ಹೋಗೋದಿಲ್ಲ. ಎಲ್ಲರೂ ಕೂಡ ಕೆಲವೊಮ್ಮೆ ಆದ ತಪ್ಪನ್ನು ಧೈರ್ಯವಾಗಿ ಅವರಿಗೆ ಮನದಟ್ಟು ಮಾಡೋ ವಿಚಾರ ಹೇಳ್ತಾರೆ. ಇನ್ನು ಮುಂದೆ ಆದರೂ ಅವರಿಗೆ ಹೇಳಿ ಸರಿಪಡಿಸೋ ಕೆಲಸ ಇವತ್ತು ಆಗಬೇಕು. ಇಲ್ಲಿ ಪ್ರೊಟೆಸ್ಟರ್ಸ್ ಮತ್ತು
ಪೊಲೀಸ್ ಮತ್ತು ಪ್ರತಿಭಟನಾಗಾರ ಮಧ್ಯೆ ಏನೇನು ನಡೆದಿದೆ, ಯಾಕಾಗಿ ಈ ರೀತಿ ಆಯಿತು, ಯಾಕಾಗಿ ಲಾಠಿ ಚಾರ್ಜ್ ಆಯಿತು, ಯಾಕೆ ಕಲ್ಲು ಬೀಸುವಂಥ ಪರಿಸ್ಥಿತಿ, ರಸ್ತೆ ಅಡ್ಡ ಆಗುವಂಥ ಪರಿಸ್ಥಿತಿ, ಗೋಲಿಬಾರ್ ಆಗುವಂಥ ಪರಿಸ್ಥಿತಿ ಯಾಕೆ ಆಯ್ತು ಅಂತೇಳಿ ಎಲ್ಲವೂ ಕೂಡ ನ್ಯಾಯ ಬರಬೇಕಾದ್ರೆ ನ್ಯಾಯಾಂಗ ತನಿಖೆಯಿಂದ ಮಾತ್ರ ಸಾಧ್ಯ. ಆ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು. ಮತ್ತೆ ಶಾಂತಿ ಸ್ಥಾಪನೆ ಮಾಡಲಿಕ್ಕೆ ಸರ್ಕಾರ ಎರಡು ತನಿಖೆಯನ್ನು ಮಾಡಲಿಕ್ಕೆ ಎಲ್ಲರೂ ಕೂಡ ಸಹಕಾರ ಕೊಡಬೇಕು. ಸರ್ಕಾರ ಎರಡು ತನಿಖೆ ಮಾಡಲಿಕ್ಕೆ ಹೊರಟಿದೆ, ಒಂದು CID, ಇನ್ನೊಂದು ಮ್ಯಾಜಿಸ್ಟೀರಿಯಲ್. ಈಗ ಮ್ಯಾಜಿಸ್ಟೀರಿಯಲ್ ತನಿಖೆಗೆ ಈಗ ಆದೇಶವನ್ನು ಮಾಡಿದೆ. ಎಲ್ಲ ಒಂದು ಕಡೆ ಈ ಪ್ರಕರಣದಲ್ಲಿ UT ಖಾದರ್ ಅವರನ್ನ ಹಾಕಿಸಲು ಒಂದು ತಂತ್ರ ನಡೆದಿದೆ ಅಂತೇಳಿ ನಿಮಗೆಲ್ಲರೂ ಆತಂಕ ವ್ಯಕ್ತವಾಗಿದೆಯಾ? ನಾನು ನೋಡಿ, ನನ್ನ ಬಗ್ಗೆ ನನಗೆ ಯಾವುದೇ ಆತಂಕ ಇಲ್ಲ. ಸತ್ಯವನ್ನು ಮರೆಮಾಚಲು ಯಾರಂದು ಕೂಡ ಸಾಧ್ಯ ಇಲ್ಲ. ಇನ್ನು ಇವರು ಎಲ್ಲವನ್ನು ಸೃಷ್ಟಿಸಿ ತಕ್ಕ ನನಗೇನದರಲ್ಲಿ ಏನಾಗ ಯಾವುದಕ್ಕೂ ಕೂಡ ಅವರಿಗೆ ಅವರು ಸಮಾಧಾನದ ಮತ್ತು ಸಂತೋಷ ಇರಿದ್ರೆ ನಮ್ಗೆ ಅದನ್ನು ಅಭ್ಯಂತರ. ಜೈಲಿಗೆ ಹೋಗ್ಲಿಕ್ಕೆ ಕೂಡ ಸಿದ್ಧ ಅಲ್ಲ, ಅವರು ಅದು ತನಿಖೆ ಮಾಡಿ ಏನೋ ಮಾಡಿದಂತೆ ಅಲ್ಲಿ ಪ್ರೂವ್ ಮಾಡಿದ್ರೆ ನಮ್ಗೇನು ಮಾಡಲಿಕ್ಕೆ ಸಾಧ್ಯ? ಅದರ ಬಗ್ಗೆ ನನ್ನ ಬಗ್ಗೆ ನಾನೀಗ ತಡೆಕರಿಸ್ಕೊಂಡಿಲ್ಲ. ನಾನು ನಮ್ಮ ಜಿಲ್ಲೆಯ ಬಗ್ಗೆ, ನಮ್ಮ ಸಮಾಜದ ಎಲ್ಲ ವರ್ಗದ ಬಗ್ಗೆ ಮತ್ತು ನಮ್ಮ ಶಾಂತಿಯ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡಿದ್ದೇವೆ. ನಮಗೆ ಈಗ 1 ಪಾಯಿಂಟ್ ಪ್ರೋಗ್ರಾಮ್ ಶಾಂತಿ ಬೇಕು. ಈ ಶಾಂತಿ ಬಗ್ಗೆ ಆ ಚರ್ಚೆ ಈ ಚರ್ಚೆ ನಮ್ಮ ದೋಷಿಸುವಂಥದ್ದು ಅಲ್ಲ, ಅಥವಾ ಬೇರೆ ಬೇರೆ ರೀತಿ ಹೇಳಿಕೆ ಕೊಡುವಂಥದ್ದು ಅಲ್ಲ. ನಮಗೆ ಈಗ ಶಾಂತಿ ಬೇಕು, ಜನಸಾಮಾನ್ಯರಿಗೆ ಆತ್ಮವಿಶ್ವಾಸ ಬರಬೇಕು. ಅದು ಆಗಬೇಕಾದ್ರೆ ರಾಜ್ಯ ಸರ್ಕಾರ ನಿಷ್ಪಕ್ಷಪಾತ ತನಿಖೆ ನಾವು ನಡೆಸ್ತೇವೆ. ಯಾರು ಕೂಡ ಗಡಿಬಿಡಿ ವಿಶ್ವಾಸ ಇದೆಯಾ ಸರ್? ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆಗೆ ಒಳಪಡಿಸ್ತೇವೆ. ಅದು ಜನಸಾಮಾನ್ಯರಿರಲಿ, ಅಧಿಕಾರಿ ವರ್ಗದವರಿರಲಿ, ಇನ್ನೊಬ್ಬರಿರಲಿ, ಯಾರು ತಪ್ಪಿಸ್ತಾರೆ ಅವ್ರಿಗೆ ಕಠಿಣ ಕ್ರಮ ಕೈಗೊಳ್ತೇವೆ ಅಂತ ಹೇಳಿ ಒಂದು ನ್ಯಾಯಾಂಗ, ನಮ್ಮ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನ ನ್ಯಾಯಾಂಗ ಜಡ್ಜಿನ ಮುಖಾಂತರ ನ್ಯಾಯಾಂಗ ತನಿಖೆ ಆದೇಶ ಮಾಡಿದರೆ ಎಲ್ಲರಿಗೂ ಕೂಡ ಒಂದು ವಿಶ್ವಾಸ ಬಂದು ಆ ನ್ಯಾಯಾಂಗ ತನಿಖೆಗೆ ತಮ್ಮೆಲ್ಲ ಸಂಪೂರ್ಣ ಸಹಕಾರ ಎಲ್ಲರೂ ಕೂಡ ಕೊಡ್ತಾರಂತ ಹೇಳಲಿಕ್ಕೆ ಬಯಸ್ತೇನೆ. ಸರ್, ಕೊನೆಯ ಪ್ರಶ್ನೆ, ಈ ಗಲಭೆಗೆ ಯಾರು ಕಾರಣ? ಇದರ ಹಿಂದಿನ ಕುಮ್ಮಕ್ಕು ಏನು? ಯಾಕೆ ಸರ್ಕಾರ, BJP ಸರ್ಕಾರ ಇರುವಂಥ ಸಂದರ್ಭದಲ್ಲೇ ಆಯಿತು? ನನಗೆ ಅದೇ ಅರ್ಥ ಆಗೋದಿಲ್ಲ. ಅದಕ್ಕಾಗಿ ಇವತ್ತು ತನಿಖೆ ಆಗಬೇಕು. ಇವತ್ತು ಈ ರೀತಿ ಒಮ್ಮೆ ಪರ್ಮಿಷನ್ ಕೊಡಲಿಕ್ಕೆ ಹೇಳಿದವರು ಯಾರು? ಪರ್ಮಿಷನ್ ಕೊಟ್ಟ ನಂತರ 144 ಸೆಕ್ಷನ್ ಇಡೀ ರಾಜ್ಯದ 20 ಜಿಲ್ಲೆಗಳಲ್ಲಿ ಹಾಕಿದ್ದು ಯಾಕೆ? 20 ಜಿಲ್ಲೆಯಲ್ಲಿ 144 ಸೆಕ್ಷನ್ ಹಾಕಿದ ನಂತರ ಸರ್ಕಾರದ ಪರವಾಗಿ ಅಲ್ಲಿಯ ಉಸ್ತುವಾರಿ ಸಚಿವರು ಹೋಗಿ ಎಷ್ಟು ಕಡೆ ಮೀಟಿಂಗ್ ಇವತ್ತು ಮಾಡಿ ಕರೆದು ಮಾತಾಡಿಕೊಂಡು ವ್ಯವಸ್ಥೆ ಇವತ್ತು ಮಾಡಿದ್ದಾರೆ. 144 ಸೆಕ್ಷನ್ ಇರುವಾಗ ಬೆಂಗಳೂರಿನಂಥ ಪ್ರದೇಶ ನೀವು ಪರ್ಮಿಷನ್ ಕೊಟ್ಟದ್ದು ಮಾಧ್ಯಮದಲ್ಲಿ ಬರ್ತದೆ, ಮಂಗಳೂರಲ್ಲಿ ಕೊಡುವಾಗ ಪರ್ಮಿಷನ್ ಕೊಡೋದಿಲ್ಲ, ಲಾಠಿ ಬೀಸ್ತಾರೆ. ಇದು ಯಾರ ಆದೇಶದ ಮುಖಾಂತರ ಆಗಿದೆ? ಪೊಲೀಸ್ ಇಲಾಖೆ ಕಂಟ್ರೋಲ್ ನಮ್ಮ ಮುಖ್ಯಮಂತ್ರಿಗೆ ಹೇಳ್ತಾರೆ ಲಾಠಿಯಲ್ಲಿ ಹೊಡಿಬೇಡಿ, ಪೊಲೀಸರಲ್ಲಿ ಬಂದೂಕನ್ನು ಉಪಯೋಗ ಮಾಡ್ತಾರೆ. ಪೊಲೀಸ್ ಇಲಾಖೆ ಸರ್ಕಾರದ ಕಂಟ್ರೋಲ್ ಇಲ್ಲವಾ, ಉಂಟಾ? ಯಾರ ಕಂಟ್ರೋಲ್ ಇದೆ ಸರ್ ನಿಮ್ಮ ಅನುಮಾನ? ಸರ್, ನನಗೆಲ್ಲ ಅಲ್ಲ, ನಮ್ಗೆ ಯಾರ ಕಂಟ್ರೋಲ್ ಇದೆ ನನಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಇವತ್ತು ಇದೆಲ್ಲ ವಿಚಾರಗಳು ನಾವು ನೋಡುವಾಗ ಯಡಿಯೂರಪ್ಪರ ಆಡಳಿತಕ್ಕೆ ಕಪ್ಪು ಚುಕ್ಕೆ ತರಲಿಕ್ಕೂ ಕೂಡ ಕೆಲವೊಂದು ಷಡ್ಯಂತರ ಒಳಗೆ ನಡೀತಾ ಇದೆಯಾ ಅಥವಾ ಅವರೇ ಅನ್ನೋದು ಕೊಮ್ಮಕ್ಕು ಇದೆ ಅಂತೇಳಿ ಅದನ್ನು ಕೂಡ ಇವತ್ತು ಸರ್ಕಾರ ಇವತ್ತು ತನಿಖೆ ಮಾಡಬೇಕು ಮುಂದಿನ ದಿನಗಳಾದರೂ ಕೂಡ. ಇವಿಷ್ಟು UT ಖಾದರ್ ಅವರ ಅಭಿಪ್ರಾಯ. ಒಟ್ಟಾರೆ ಗಲಭೆಕೋರರು ಯಾರೇ ಇದ್ರೂ ಕೂಡ ಅದು ತಪ್ಪು ಅಂತ ಹೇಳ್ತಾರೆ. ಮತ್ತೊಮ್ಮೆ ಎಲ್ಲ ಒಂದು ಕಡೆ ಈ ಪ್ರಕರಣವನ್ನ ಸಿಟ್ಟಿಂಗ್ ಜಡ್ಜ್ ಮುಖಾಂತರ ನ್ಯಾಯಾಂಗ ತನಿಖೆ ಆಗಬೇಕಂತೇಳಿ ಒತ್ತಡವನ್ನು ಹಾಕ್ತಿದ್ದಾರೆ. ಮತ್ತು ಎಲ್ಲ ಒಂದು ಕಡೆ ಮುಖ್ಯಮಂತ್ರಿ BS ಯಡಿಯೂರಪ್ಪನವರಿಗೆ ಕಪ್ಪು ಚುಕ್ಕೆ ತರಲೇ ಈ ಗಲಭೆ ನಡೆದಿದೆ, ಈ ಗೋಲಿಬಾರ್ ಪ್ರಕರಣ ನಡೆದಿದೆ ಅಂತೇಳಿ ಆರೋಪವನ್ನು ಕೂಡ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ, ಬೆಂಗಳೂರು.